ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಬಡಾವಣೆ ಹಾಗೂ ಮಾದೇಶ್ವರ ನಗರದ ಪೈಪ್ಲೈನ್ ರಸ್ತೆಯಲ್ಲಿ ರಸ್ತೆ ಮತ್ತು ಚರಂಡಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಗೌಡರವರು ಮಾತನಾಡಿ, ಅಭಿವೃದ್ಧಿ ಎಂದರೆ ಎಸ್.ಟಿ. ಸೋಮಶೇಖರ್ ಅವರೆಂದರೆ ಅಭಿವೃದ್ಧಿ. ದಿನಕ್ಕೆ 24 ಗಂಟೆ ಸೇವೆ ಸಲ್ಲಿಸುತ್ತಿರುವ ನಮ್ಮ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮ ಮುಂದೆ ಸಾಕ್ಷಿಯಾಗಿವೆ. ಅದರಂತೆ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಸ್ಥಾನಮಾನವನ್ನು ನೀಡ್ತಾ ಇದ್ದಾರೆ ಅಂತ ತಿಳಿಸಿ ಭಾವುಕರಾದರು. ಈ ದಿನ ಏರವಳ್ಳಿ ವಾರ್ಡಿನಲ್ಲಿ ಈ ಪೈಪ್ಲೈನು ಅತ್ಯಂತ ಮೂಲಭೂತ ಸೌಕರ್ಯ ನಾಗರಿಕರಿಗೆ ಆಗಿತ್ತು. ಆದರೆ ಕಾರ್ಯ ಆಗಿರಲಿಲ್ಲ. ಇದು ಅತಿ ಅವಶ್ಯಕವೂ ಆಗಿತ್ತು. ಯಾಕೆಂದರೆ ಈ ಭಾಗದಲ್ಲಿ ಯಾವುದೂ ಕೂಡ ಪಾರ್ಕ್ ಇಲ್ಲ. ಹಾಗಾಗಿ ಇದೊಂದು ಅತ್ಯುತ್ತಮವಾದಂತಹ ಕೆಲಸ, ಎಲ್ಲ ನಾಗರಿಕರಿಗೆ ಬಹಳ ಒಳ್ಳೆಯದಾಗಂಥದ್ದು. ಅದನ್ನು ಇವತ್ತು ನಮ್ಮ ಶಾಸಕರು ಪೂಜೆಯನ್ನು ನೆರವೇರಿಸೋದ್ರ ಮೂಲಕ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಸುಮಾರು 13 ಕೋಟಿ ರೂಪಾಯಿನಲ್ಲಿ ರಸ್ತೆ ಮತ್ತು ಉದ್ಯಾನವನ ಎರಡೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರ್ತದೆ. ಆ ಕಾರ್ಯವನ್ನು ಇವತ್ತು ಮಾಡಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಗೌಡರಿಗೆ ಭಗವಂತ ಇನ್ನಷ್ಟು ಕೆಲಸ ಮಾಡುವಂತಹ ಐಶ್ವರ್ಯ ಮತ್ತು ಆರೋಗ್ಯನ ಕೊಡಲಿ ಅಂತ ಹೇಳ್ತಾ, ನಾವೆಲ್ಲ ನಾಗರಿಕರು ಇವತ್ತು ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ನನ್ನ ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರ ಪರವಾಗಿ ಉತ್ಪೂರ್ವಕವಾದಂತಹ ಹೃದಯಪೂರ್ವಕ ಧನ್ಯವಾದಗಳು. ಏನು ಇವತ್ತಿನ ದಿನ ಈ ಒಂದು 300 ಕೋಟಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸುಮಾರು ನನ್ನ ಕನಸು 20 ವರ್ಷದಿಂದ ನನ್ನ ಕನಸಿತ್ತು. 2013ರಲ್ಲಿ ನಮ್ಮ ಸಾಹೇಬರನ್ನ ಇಲ್ಲಿ ಗೆಲ್ಲಿಸ್ಬೇಕಾದ್ರೆ ನಾನೊಂದು ಪಣ ತಟ್ಟಿದ್ದೆ, ಹಣ ಈ ರೋಡ್ ಮಾಡಿ ಇಲ್ಲಿ. ಯಾಕೆಂದರೆ ಈ ಭಾಗಗಳಿಗೆ, ಈ ಬಡಾವಣೆಗೆ ಎಲ್ಲೂ ಸಹ ಒಂದು ಪಾರ್ಕ್ ಇರಲಿಲ್ಲ. ಜನಗಳು ಬೆಳಗ್ಗೆ ಎದ್ದು ವಾಯುವಿಹಾರ ಮಾಡೋಕ್ಕೆ ಒಂದು ಪಾರ್ಕ್ ಇರಲಿಲ್ಲ. ಇವತ್ತು ಅದು ನಮ್ಮ ಎಸ್.ಟಿ. ಸೋಮಶೇಖರ್ ಗೌಡರು ಮನೆ ಡಿ.ಕೆ. ಶಿವಕುಮಾರ್ ಬಂದಾಗ ನಾನು ಸಹ ಮನವಿ ಕೊಟ್ಟಾಗ ನಮ್ಮ ಸೋಮಶೇಖರ್ ಗೌಡರು ಲೋಕೇಶ್ ಇದು ಸುಮಾರು ವರ್ಷದಿಂದ ಕನಸಿದೆ ಅಂತ ಹೇಳಿದಾಗ ಅವರು ನನ್ನ ಕರೆದಿ ಅವತ್ತೇ ಅಲ್ಲಿ ಸೈನ್ ಹಾಕಿ ನಮ್ಮ ಸೋಮಶೇಖರ್ ಗೌಡರು ಈ ಒಂದು 100 ಕೋಟಿಯಲ್ಲಿ 440 ಕೋಟಿ ಅನುದಾನವನ್ನು ಜನಪ್ರಿಯ ಅಪಾರ್ಟ್ಮೆಂಟ್ಸಿಂದ ಹಿಡಿದು ಗೊಲ್ರಟ್ಟಿ ನೈಸ್ ರಸ್ತೆವರೆಗೂ ಇವತ್ತು ಮಾಡಿದ್ದಾರೆ. ನನಗೆ ಇವತ್ತು ಆಗ್ತಾ ಇರೋಂಥ ಸಂತೋಷ, ಅದನ್ನು ನಾನು ನಮ್ಮ ಸೋಮಶೇಖರ್ ಗೌಡರಿಗೆ ಅರ್ಪಿಸ್ತಾ ಇದ್ದೀನಿ. ಯಾರು ಅವರಿಂದ ನಾವು ಇಲ್ಲಿರೋರು. ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನನ್ನ ಏರವಳ್ಳಿ ವಾರ್ಡಿನ ಎಲ್ಲ ನನ್ನ ಮುಖಂಡರುಗಳು ಹಾಗೂ ನನ್ನ ಕಾರ್ಯಕರ್ತ ದೇವರುಗಳು ಹಾಗೂ ನನ್ನ ಕನ್ನಡದ ಮಕ್ಕಳು, ಆಮೇಲೆ ಆದಿತ್ಯ ರಮೇಶ್ ಆಗ್ಬೋದು, ನನ್ನ ಜೊತೆಯಲ್ಲೇ ಅಧ್ಯಕ್ಷರಾದಂಥ ಬ್ಲಾಕ್ ಏರವಳ್ಳಿ ಸೂರ್ಯಪ್ಪನವರು, ಹಾಗೂ ಸುಮಾರು 4-5 ದಿವಸದಿಂದ ನಮ್ಮ ಹೇಮ ಆಗ್ಬೋದು, ಶಮಂತ ಆಗ್ಬೋದು, ಪದ್ದು ಆಗ್ಬೋದು, ನಮ್ಮ ಉಮಾ ಆಗ್ಬೋದು, ರೋಹಿಣಮ್ಮ ಆಗ್ಬೋದು, ನಮ್ಮ ಅಧ್ಯಕ್ಷರಾದ ಸುಮಾ ಜನಾರ್ದನ್ ಅವರು ಹಾಗೂ ನಮ್ಮ ಶ್ರೀಧರ್ ಅವರು ಅಧ್ಯಕ್ಷ, ಅವರು ಸಹ ನನಗೆ ಸವಿತಮ್ಮ, ಆಮೇಲೆ ನಮ್ಮ ಇವರು ನಾನು ವಿಘ್ನೇಶ್ವರದ ನಮ್ಮ 1 2 3 4 ಅವ್ರ ಜೊತೆ ಇನ್ನೊಂದು 1 2 3 4 ಇದೆ ಹೊನ್ನಮ್ಮ ಟೀಮು, ಆಮೇಲೆ ನಮ್ಮ ತುಂಗನಗರದವರು ಉಮಾ, ಆಮೇಲೆ ನಮ್ಮ ಬ್ಯಾಡರಳ್ಳಿ ವಾರ್ಡರ್ ಎಲ್ಲರೂ ಸಹ, ನಮ್ಮ ಕಾಂತಿ ಆಗ್ಬೋದು, ಇವರು ನಮ್ಮ ಚಿಕ್ಕಣ್ಣ ಹಾಗೂ ನಮ್ಮ ಭಾಸ್ಕರ್ ಆಶಾರವರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ನನಗೆ ಸಹಕಾರ ಕೊಟ್ಟು ನನ್ನ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ಅಂತ ನಿಂತು ರಾತ್ರಿ 12:30ವರೆಗೂ ಸಹ ಅದು ಸಗಣಿ ಲಕ್ಷ್ಮಿನ ಮನೆಯಿಂದ ಕೊಡಲ್ಲ, ಆದರೂ ನಮ್ಮ ಸೋಮ ಹೇಮರೆಲ್ಲ ಈ ತಲೆ ಮೇಲೆ ಹೊತ್ಕೊಂಬಂದು ಅಲ್ಲಿ ಸಾರಿಸಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ಎಷ್ಟು ಅವರಿಗೆ ಧನ್ಯವಾದ ಹೇಳೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಹಿಂದೆ ನನ್ನ ಚೇರ್ಮನ್ ಮಾಡಿದಾಗ ನೀವೆಲ್ಲ ಸಹಕರಿಸಿದ್ದೀರ. ಅದರಿಂದ ಅವರು ನನ್ನ ಬಂದು ಮನೇಲಿ ಕೂತು ಮಾತಾಡಿದಾಗ ನನಗೂ ಎಲ್ಲ ಒಂದು ಕಡೆ ಯಾಕೆ ನನ್ನಲ್ಲಿ ಶಕ್ತಿ ಇದೆ, ಆ ಶಕ್ತಿನೆಲ್ಲ ಒಂದು ಕಡೆ ಮುಚ್ಚಿಡ್ತಾ ಇದ್ದೀನಲ್ಲ, ಬೇಡ, ಯಾರು ಭಗವಂತ ನನಗೆ ಎಲ್ಲ ರೀತಿ ಕೊಟ್ಟಿದ್ದಾನೆ, ಜನಸೇವೆಯನ್ನು ಮಾಡೋಣ. ನನ್ನ ಕೈಲಾಗಿದ್ದೊಂದು ಸೇವೆ. ಹಿಂದೆ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಆಗ್ಬೋದು, ವೃದ್ಧರಿಗೆ ಸ್ಪೆಕ್ಸು, ಕಂಬಳಿ, ಈಗ ಸುಮಾರು ನನ್ನ ಭಾಗದಲ್ಲಿರೋ ಹೆಣ್ಮಕ್ಳಿಗೆ ಗೊತ್ತದ ಏನು ಕಾರ್ಯಕ್ರಮ ಮಾಡಿದ್ದೀನಿ ಅಂತ. ನನ್ನ ಇವತ್ತು ಅಧ್ಯಕ್ಷ ನಂದಲ್ಲ, ಇದು ಬಂದಿರೋದು ನನ್ನ ಭಾಗದ ಹೆಣ್ಮಕ್ಳುಗಳಿಗೆ, ನನ್ನ ಕಾರ್ಯಕರ್ತರುಗಳು, ಅವ್ರ ಅಧ್ಯಕ್ಷರು, ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತೇಳಿ ನನ್ನ ಮಾಧ್ಯಮ ಮಿತ್ರರು, ಅದೆಲ್ಲ ನೀವಂತೂ ನನಗೆ ನಾನು ನುಡ್ದಬ್ಬದಲ್ಲಿ ನಿಮ್ಮ ಒಂದು ಕುಟುಂಬನೇ ಬಂದು ನನಗೆ ಸಹಾಯ ಮಾಡ್ತೀರಿ. ಯಾಕೆ ಸರ್ ನೀವು ಹಿಂಗಿದ್ದೀರಾ, ನೀವು ತೊಟ್ಟಿ ಕೇಳಿ ಸಾಹೇಬ್ರನ್ನ ಇದನ್ನು ಅಂತ ನಾನು ಹೇಳಿದೆ. ಅದಾಗ ದುಡಿಕೊಂಬರ್ತದೆ ಸರ್, ನಾನು ಹುಡಿಕೊಂಡಾಗಲ್ಲ ಅಂತ ಹೇಳಿದ್ದೆ. ಇವತ್ತು ಆ ತಾಯಿ ನನಗೆ ನನ್ನ ಗುರುಗಳು, ಶ್ರೀಧರ್ ಗುರುಗಳು, ಈ ಮಾತನ್ನು ಹೇಳೋಕ್ಕೆ. ಅದೇ ಥರ ನಮ್ಮ ಶ್ರೀನಿವಾಸನ ನಮ್ಮ ಸಾಹೇಬರು ಗುರುತಿಸಿದ್ದಾರೆ. ಅವ್ರ ಜೊತೆ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಅವ್ರು ಯಾರಿಗೆ ಹೇಳ್ತಾರೋ ನಾವು ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನಮ್ಮ ಸಾಹೇಬ್ರಿಗೆ ಇವತ್ತು ಈ ಭಾಗದಲ್ಲಿ ಏನು ಹಿಂದೆ ಏನು 15ರಲ್ಲಿ ನಾನು ಗೆಲ್ಸಿದ್ನ ಕೌನ್ಸಿಲರ್ನ, ಅದೇ ಥರ ಇವ್ರನ್ನ ಗೆಲ್ಲಿಸಿ ನಾನು ಇದೇ ನಮ್ಮ ಹಳೆಯವರ ಮುಂತವಿಂದ ಮೆರವಣಿಗೆ ಮಾಡ್ಕೊಂಡು MLA ಅವ್ರಿಗೆ ಹೋಗ್ತೀನಿ ಅಂತ ಹೇಳಿ
ಈ ಭಾಗದಲ್ಲಿ ನಾನು ಈಗ ನಮ್ಮ ಪ್ರದೀಪ್ ಅಣ್ಣವ್ರ ಸಹಕಾರ ನನಗೆ ಬೇಕಿಲ್ಲ. ಅದೊಂದು ಅವತ್ತು ನಾನು ಸಾಹೇಬ್ರಿಗೆ ಗೆಲ್ಬೇಕಾದ್ರೆ ಅಲ್ಲೋಗಿ ಅರ್ಕೆ ಮಾಡಿದ್ದೆ, ಅಣ್ಣಮ್ಮನ ಕುಂಡಿಸ್ತೀನಿ ಅಂತೇಳಿ ಅವತ್ತು 1000 ಕಳ್ತ ತಂದಾಗ ಅದೆಲ್ಲ ನಿಮ್ಗೆ ಗೊತ್ತು. ಸುಮಾರು ಅನಾಹುತ ಆದರು, ಸುಮಾರು ವಿರೋಧ ಪಕ್ಷದವ್ರು ಬಂದು ನನ್ನ ಮನೆ ಕಲ್ಲ ಹೊಡೆದ್ರು. ಮನೆ ಕೆಡುತ್ತೀವಿ ಅಂದ್ರೆ ನನ್ನ ಹೆಣ್ಮಕ್ಳು ಪಾಪ ಕರ್ಕೊಂಡೋಗಿ ಅಣ್ಣಮ್ಮನ ಬಿಟ್ಟು ಅಣ್ಣ ನಾವು ಇದ್ದೀವಿ ಏನೂ ಆಗಲ್ಲ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಯಾರಿಗೂ ಒಂದು ಚೂರು ಬ್ಲಡ್ ಬಂದಿರ್ಬೋದು, ಹಾನಿ ಅಂತ ಯಾರಿಗೂ ಆಗಿಲ್ಲ. ನನ್ನ ಮುನೇಶ್ವರ ಕಾಪಾಡಿದ್ದಾನೆ. ಅದರಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಅಣ್ಣಮ್ಮ ತಾಯಿ ಮುಂದೆ ಒಂದು ದೇವ್ರ ಕರೆಸೋ ಒಂದು ಶಕ್ತಿ ನನಗೂ ಕೊಡಲಿ, ನಮ್ಮ ಹೆಣ್ಮಕ್ಳಿಗೂ ಕೊಡಲಿ. ಇವತ್ತು ಯಶವಂತಪುರ ಶಾಸಕರಾದರೆ ನಮ್ಮ ಪುಣ್ಯ ಅನ್ಕೋಬೇಕು. ಯಶವಂತಪುರ ಕ್ಷೇತ್ರದಲ್ಲಿ ಯಾವ MLAನೂ ಹೋದ್ರು 15 ದಿನ 20 ದಿನ ಟೈಮ್ ತಗೋತಾರೆ. ನಮ್ಮ SD ಸೋಮಶೇಖರ್ ಗೌಡರು ದಿನನಿತ್ಯ ಹೋದ್ರು ಆಫೀಸಿಗೆ ಬರುತ್ತೆ. ಇವತ್ತು ಏನು ಜವಾಬ್ದಾರಿ ಕೊಟ್ಟು ಒಂದು ಲೋಕೇಶ್ ಅಣ್ಣವ್ರಿಗೆ ಒಂದು ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ, ಮತ್ತು ನಮ್ಮ ಸೂರ್ಯಣ್ಣವ್ರಿಗೆ SC ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋರು. ಅವರು ಒಗ್ಗಟ್ಟಾಗಿ ಒಂದು ಯರವಳ್ಳಿ ಭಾಗದಲ್ಲಿ ಒಂದು ಕಾಮಗಾರಕ್ಕೆ ಪೂಜೆ ಇವತ್ತು ನಡೀತು. ಆ ಪ್ರಕಾರವಾಗಿ ಎಲ್ಲರೂ ಒಂದು ಉನ್ಮತವಾಗಿ ಸೇರಿ ನಾವು ಯರವಳ್ಳಿ ಭಾಗದಲ್ಲಿ ಸೇರಿದ್ದಾರೆ. ಅವರು ಯಾವ ಕೆಲಸ ಮಾಡಿದ್ರು ನಮ್ಮ ಸೋಮಶೇಖರ್ ಸಾಹೇಬ್ರಿಗೆ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಈಗ ಹೇಮ ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ಮತ್ತು ಸೂರ್ಯಣ್ಣ, ಲೋಕೇಶ್ ಅಣ್ಣ, ಪ್ರತಿಯೊಬ್ಬರು ಎಲ್ಲ ಮಹಿಳೆಯರು, ನಮ್ಮ ಶಾಂತಮ್ಮ ಅವರು ಎಲ್ಲ ಕೂಡ ನಾವು ಕೂಡ ಅದಕ್ಕೆ ಭಾಗಿಯಾಗಿ ಎಲ್ಲ ಸೀನಣ್ಣವ್ರಿಗೆ ಒಂದು ಟಿಕೆಟ್ ಕೊಡಬೇಕು ಅಂತ ಸಾಹೇಬ್ರವರೇ, ರವೀಣ್ಣವ್ರ ಮಿಸಸ್ಗೆ ಅವರು ಸಾಹೇಬ್ರು ಯಾರಿಗೆ ಜವಾಬ್ದಾರಿಯಾಗಿ ಅದು ಗುರುತಿಸಿ ಕೊಡ್ತಾರೆ ಅವ್ರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಕೆಲಸ ಇಂಪಾರ್ಟೆಂಟು. ನಮ್ಮ ಸಾಹೇಬರು ಅಭಿವೃದ್ಧಿಗೋಸ್ಕರ ಬಂದರೆ. ಸೋಮಶೇಖರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸೋಮಶೇಖರು. ಯಶವಂತಪುರ ಕ್ಷೇತ್ರ ಅಂದರೆ ಸೋಮಶೇಖರ್ ಅಂದರೆ ಅಭಿವೃದ್ಧಿಗೋಸ್ಕರ ಜನ ಓಟ್ ಹಾಕೋದು ನಮ್ಮ ಸೋಮಶೇಖರ್ ಸಾಹೇಬ್ರಿಗೆ. ಬೇರೆ ಯಾವುದೂ ಇಲ್ಲ. ಅವರೊಂದು ಒಳ್ಳೆ ಮನಸ್ಸು, ಆಗೋಸ್ಕರ ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯ ಕೊಡಲಿ, ಇನ್ನೂ ಜನಸೇವೆ ಮಾಡುವ 2028ಕ್ಕೂ ಅವರೇ ನಮ್ಮ ಶಾಸಕರಾಗಿ ಬರಲಿ ಅಂತ ನಮ್ಮೆಲ್ಲರ ಹೃದಯಪೂರ್ವಕವಾಗಿ ಹಾರೈಸ್ತೀವಿ. ನಾನು ಸವಿತಾ ಅಶೋಕ್ ಗೌಡ. ಸರ್ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ 40 ಕೋಟಿ ವರದಾನನ ತಂದು ಇವತ್ತು ಈ ಒಂದು ಕಾಮಗಾರಿನ ನಡೆಸ್ತಾ ಇದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ SD ಸೋಮಶೇಖರ್ ಗೌಡ್ರಿಗೆ. ಜೊತೆಗೆ ಇದಕ್ಕೆಲ್ಲ ಸಾಥ್ ಕೊಟ್ಟು ನಿಂತು ನಾವು ಕಾರ್ಯಕ್ರಮದಲ್ಲಿ ಇಷ್ಟು ಜನಗಳನ್ನ ಸೇರಿಸ್ತೀವಿ. ಅದರಲ್ಲೂ ಇವತ್ತು ವರ್ಕಿಂಗ್ ಡೇ, ಇಷ್ಟೊಂದು ಜನ ಸೇರಿದ್ದಾರೆ ನಮ್ಮ ಯರವಳ್ಳಿ ಭಾಗದಲ್ಲಿ. ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ ನೋಡುವಂತಹ ಒಂದು ಸುಸಂದರ್ಭ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಮ್ಮ ಲೋಕೇಶ್ ಅಣ್ಣವ್ರು ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕಾರ್ಯಕರ್ತರುಗಳ ಮನೆಗಳಿಗೂ ಸಹ ಭೇಟಿ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರುವಂಥ ಕೆಲಸನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಅದಕ್ಕೆಲ್ಲ ಸಾಥ್ ಕೊಟ್ಟು ನಿಂತವರು ನಮ್ಮ ಶ್ರೀನಿವಾಸ್ ಸರು, ಅವರ ವೈಫು ಶೋಭಾ ಶ್ರೀನಿವಾಸ್ ಅವರು ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಕಾರ್ಯಕ್ರಮ ಅಂತ ಬಂದರೆ ಏನೋ ಒಂದು ಖುಷಿ. ನಮ್ಮ ಹೆಣ್ಮಕ್ಳೆಲ್ಲ ಎಷ್ಟೊಂದು ಜನ ಸೇರಿಸಿದ್ದಾರೆ. ಅದರಲ್ಲಿ ಎಲ್ರಿಗೂ ಒಂದು ಹೆಮ್ಮೆ ಇತ್ತು. ಎಲ್ರಿಗೂ ಒಂದು ಗೌರವಪೂರ್ವಕವಾಗಿ ವೇದಿಕೆ ಕರೆದು ಸನ್ಮಾನ ಮಾಡೋದ್ರ ಮೂಲಕ ಬಂದಿರೋಂಥ ಎಲ್ಲ ನಾಗರಿಕರಿಗೂ ಸಹ ಒಳ್ಳೆ ಒಂದು ಊಟದ ವ್ಯವಸ್ಥೆನೂ ಸಹ ಮಾಡಿದರು. ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್.